ಬಹಳ ದಿನಗಳ ಮೇಲೆ ನಮಗೂ ಕೂಡ ಸಿನಿಮಾಗಳನ್ನು ನೋಡಿ 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 ಬೇಜಾರಾಗ್ತಾ ಇತ್ತು. ಇವತ್ತು ಒಂದು ಅಪರೂಪವಾದಂಥ ಒಂದು ಚಿತ್ರವನ್ನು, ಮಕ್ಕಳ ಚಿತ್ರವನ್ನು ನೋಡಿದ್ವಿ. ದೊಡ್ಡವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ಬೋದು ನೋಡಿ, ಇಲ್ಲೇ ಇದ್ದಾರೆ ನಮ್ಮ ಗೊತ್ತಾ. ಈ ಮಕ್ಕಳ ಕೈಯಲ್ಲಿ ಆ್ಯಕ್ಟ್ ಮಾಡಿಸೋದು ಭಾರಿ ಕಷ್ಟ ಅಲ್ವಾ. ಅಂಥದ್ರಲ್ಲಿ ಏನಮ್ಮ ನನ್ನ ಹೆಸರೇನಮ್ಮ? ನೋಡಿ, ಅಪೂರ್ವ ಮಹಿಳೆ ಒಂದು ಅಪೂರ್ವವಾದ ಚಿತ್ರ ಮಾಡಿದ್ದಾರೆ. ಹೆಸರೇ ಹೇಳುತ್ತೆ ಅಪೂರ್ವ ಅಂತ. ಜೊತೆಗೆ ಅಪೂರ್ವವಾದಂಥ ಒಂದು ಅಪರೂಪದ ಚಿತ್ರ ಮಾಡಿದ್ದಾರೆ. ಅದು ಮಕ್ಕಳನ್ನ ಇಟ್ಕೊಂಡು ಮಾಡೋದು ಭಾರಿ ಕಷ್ಟ. ದೊಡ್ಡವ್ರು ಇಟ್ಕೊಂಡು ಪಿಕ್ಚರ್ ಮಾಡ್ಬೋದು, ಮಕ್ಕಳನ್ನ ಇಟ್ಕೊಂಡು ಅವ್ರ ಟೈಮ್ ಸೆನ್ಸ್ ಇಟ್ಕೊಂಡು ಅವ್ರಿಗೆಲ್ಲ ಹೇಳಿಕೊಟ್ಟು ಮಾಡಿಸೋದು ಭಾಳ ಕಷ್ಟ ಇದೆ. ಅದರಲ್ಲಿ ಈ ಚಿತ್ರದಲ್ಲಿ ಹೀರೋ ಪಾತ್ರ ಮಾಡಿರ್ತಕ್ಕಂಥ ಅದರ ಹೆಸರು ಇಲ್ಲೇ ಇದ್ದಾನೆ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡೋಣ ಅಂದ್ಕೊಂಡು ಬಂದ್ವಿ. ಪಿಕ್ಚರ್ ಶುರುವಾದಾಗಲಿಂದ ಕೊನೆವರೆಗೂ ಕೂಡ ಆ ಕ್ಯೂರಿಯಾಸಿಟಿನ ನಿರ್ದೇಶಕರು ಭಾಳ ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ಬೇಸರ ಆಗಲ್ಲ. ಅಂದರೆ ಒಂದು ಅಂದ್ಕೊಳ್ತೀನಿ, ಈ ಸಿನಿಮಾ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಈ ಸಮಾಜದಲ್ಲಿ ಈ ಕುಡಿತದ್ದು ಏನಾಗುತ್ತೆ ಅನ್ನೋದನ್ನು ಮಕ್ಕಳು ಅವರ ಶೈಲಿನಲ್ಲೇ ಹುಡುಕಿ ಮಾಡಿ ಕೊನೆಗೆ ತಂದೆ ತಾಯಿಗೆ ಹಿಂಸೆ ಮಾಡಿ ಒಂದು ಫೋನ್ ತಗೊಂಡು ಅದನ್ನು ಏನೋ ಮಾಡಬೇಕು ಅಂತ ಸಾಧನೆ ಮಾಡಿದ್ದಾರೆ. ಕೊನೆಗೆ ಮಾರಲು ಕೂಡ ಇದೆ. ಇನ್ನು ಮುಂದೆ ನಾನು ಮಾಡಲ್ಲ ಈ ಥರ. ನಾನು ದೊಡ್ಡವನಾದಮೇಲೆ ನಾನು ಫೋನ್ ತೊಗೋತೀನಿ, ಯಾರು ತೊಗೊಳ್ಳಲ್ಲ ಅನ್ನೋ ಒಂದು ಶಬ್ದನೂ ಕೂಡ ಮಾಡ್ತೀನಿ. ನಿಜವಾಗ್ಲೂ ಕೂಡ ಒಂದು ಮಾರಲಿದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಕೂಡ ತಂದೆ ತಾಯಿಗಳು ಮಕ್ಕಳ ಸಮೇತ ಸಿನಿಮಾನ ನೋಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ನನಗಂತೂ ತುಂಬ ಇಷ್ಟವಾಗಿದೆ. ಜೊತೆಯಲ್ಲಿ ನಮ್ಮ ಸ್ನೇಹಿತರು ಮಾಸ್ಟರ್ ಮಂಜಣ್ಣವರು, ನೋಡಿ ನಮ್ಮ ಹೀರೋ ನರೇಂದ್ರ ಬಾಬು ಅವರು ಎಲ್ಲರೂ ಇದ್ದಾರೆ, ಸ್ನೇಹಿತರೆಲ್ಲ ಇದ್ದಾರೆ. ಹರೀಶ್ ಇಲ್ಲಪ್ಪ ಅಧ್ಯಕ್ಷರು, ನಮ್ಮ ಫಿಲಮ್ ಮಾಜಿ ಅಧ್ಯಕ್ಷರು ಎಲ್ಲ ನೋಡಿದ್ದೀವಿ. ನೀವುಗಳು ಕೂಡ ನೋಡಿ ಒಂದು ಸಾರಿ ನಿರ್ಮಾಪಕರಿಗೆ ಮೇಲೆ ಮಕ್ಕಳಿಗೆ ಭಾಳ ಕಲಾವಿದರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಸರಿ ಓ ಮನಸ್ಸೆ ಅಲ್ಲೇ ಓ ನನ್ನ ಚೇತನ, ಒಳ್ಳೆ ಟೈಟ್ಲ್ ಚೆನ್ನಾಗಿದ್ದಾರೆ. ನಿರ್ದೇಶಕ ಭಾಳ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ. ಪಿಕ್ಚರ್ ತುಂಬ ಖುಷಿ ಆಯಿತು. ಚೈಲ್ಡ್ ಆ್ಯಕ್ಟರ್ಸ್ ಅಂತಲೂ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಎಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ತಾವೆಲ್ಲ ಒಂದು ಸತಿ ಸಿನಿಮಾ ನೋಡಿ, ಒಂದಲ್ಲ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಸಿನಿಮಾ ನೋಡಿ ಇದಕ್ಕೆ ಒಂದು ಸಪೋರ್ಟ್ ಮಾಡಿ ಸಕ್ಸಸ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಬಟ್ ವಂಡರ್ಫುಲ್ ಆ್ಯಕ್ಟಿಂಗ್, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಭಾಳ ದಿನಗಳ ನಂತರ ಒಂದು ಉತ್ತಮವಾದಂಥ ಕನ್ನಡ ಮಕ್ಕಳ ಚಿತ್ರವನ್ನು ನೋಡ್ತಾ ಇದ್ದೇನೆ. ನಿರ್ದೇಶಕಿ ಅಪೂರ್ವ, ನಿರ್ಮಾಪಕ ದೀಪು ಅವರಿಗೆ ಅಭಿನಂದನೆ ಹೇಳಿದ್ದಾರೆ. ಎಳೆ ಮನಸ್ಸುಗಳ ಮೇಲೆ ಇವತ್ತು ಹೇಗೆ ಮೊಬೈಲ್ ಫೋನ್ ದುಷ್ಪರಿಣಾಮ ಬೀರ್ತದೆ, ಮನೆಯಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು, ಅದು ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಇದನ್ನು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಚಿತ್ರೀಕರಿಸಿದೆ. ಮಕ್ಕಳ ಭಾಷೆಯಲ್ಲಿ ಮೂಡಿಬರ್ತಕ್ಕಂಥ ಮತ್ತು ಮಕ್ಕಳಿಗೆ ಎಲ್ಲರೂ ಕ್ಯೂರಿಯಾಸಿಟಿ ಇರುತ್ತೆ, ಎಲ್ಲರೂ ಫೋನ್ ತೊಗೋಬೇಕು, ಫೋನ್ ಇಟ್ಕೋಬೇಕು ಅಂತೇಳಿ. ಆದರೆ ಈ ಫೋನಲ್ಲಿ ಏನೆಲ್ಲ ಒಳ್ಳೇದು ಮಾಡ್ಬೋದು ಅಂತಲೂ ತಿಳಿಸಿದ್ದಾರೆ. ಸಮಾಜದ ಅಂಕುಡೊಂಕುಗಳನ್ನು ತುಂಬ ಚೆನ್ನಾಗಿ ಚಿತ್ರೀಕರಿಸಿ ಚಿತ್ರದ ಆರಂಭದಿಂದ ಕೊನೆಯವರೆಗೂ ಸಹ ಪ್ರೇಕ್ಷಕರನ್ನು ಸೆರೆಹಿಡಿಯುತ್ತಾ ಒಂದು ಯಶಸ್ವಿ ಚಿತ್ರವನ್ನು ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳನ್ನು ಪೇರೆಂಟ್ಸ್ ಕರ್ಕೊಂಡೋಗಿ ನೋಡಬೇಕು, ಎಲ್ಲ ಶಾಲೆಗಳಲ್ಲಿ ಈ ಚಿತ್ರವನ್ನು ತೋರಿಸ್ಬೇಕು ಅಂತೇಳಿ ಹೇಳ್ತಾರೆ. ಮತ್ತೊಮ್ಮೆ ಓ ನನ್ನ ಚೇತನಕ್ಕೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಮಕ್ಕಳಿಗೆ ನಾನು ಅಭಿನಂದನೆ ಹೇಳ್ತೇನೆ. ಕೆಲಸ ತೆಗೆದಿರ್ತಕ್ಕಂಥ ನಿರ್ದೇಶಕರಿಗೆ, ಎಲ್ಲ ತಂಡಕ್ಕೆ ನನ್ನ ಅಭಿನಂದನೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ತುಂಬ ಮೀಡಿಯಾಗೆ ಕ್ಲೋಸ್ ಆಗಿರೋ ಯಾರು ಕಾಣಬೇಕು ಓಕೆ. ಸೊ ಫಸ್ಟ್ ಒಂದು ದೊಡ್ಡ ಅಪ್ಲಾಸ್ ಅಪೂರ್ವ ಅವ್ರಿಗೆ, ಫಸ್ಟ್ ಒಂದು ದೊಡ್ಡ ಕ್ಲಾಪ್ ಅವ್ರಿಗೆ. ಬಿಕಾಸ್ ಸ್ಕ್ರೀನ್ ಪ್ಲೇಲಿ ಎಲ್ಲೂ ಫಾಲ್ಟ್ಸ್ ಇರಲಿಲ್ಲ.
ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಡೈರೆಕ್ಷನ್. ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಪ್ರೌಡ್, ಯಾಕಂದರೆ ಇವರು ಬಿಗ್ ಲೇಡಿ ಅವರು ಫಸ್ಟ್ ಡೈರೆಕ್ಷನ್ ಮಾಡಿರೋದು. ಆಮೇಲೆ ಕಾನ್ಸೆಪ್ಟ್ ಟೆಕ್ನಾಲಜಿ ಬಗ್ಗೆ ಐ ಥಿಂಕ್ ಇಸ್ ವೆರಿ ಕ್ಲೋಸ್ ಟು ಮೀಡಿಯಾ ನೀವೇನು ಮಾಡ್ತಿದ್ದೀರೋ ಅದನ್ನೇ ಆ ಮಗು ಮಾಡಿತು. ಆ್ಯಂಡ್ ಎವ್ರಿಥಿಂಗ್ ಈಸ್ ಎಕ್ಸೆಪ್ಷನಲ್. ಆ್ಯಂಡ್ ಐ ಥಿಂಕ್ ನಮ್ಮ ಚಿತ್ರರಂಗದಲ್ಲೇ ನಾವು ದೊಡ್ಡ ಕಲಾವಿದರು ಇರಬೇಕು ಅಂತ ಒಂದು ನೆಸೆಸಿಟಿ ಇಲ್ಲ. ಇಟ್ ಗೋಸ್ ಆನ್ ದ ಸ್ಕ್ರೀನ್ ಪ್ಲೇ, ದ ಸ್ಟೋರಿ ಆ್ಯಂಡ್ ದ ಡೈರೆಕ್ಷನ್, ಅದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್, ಆ ಮಗು ನೋಡಿದಾಗ ನನಗೆ ಮಾಸ್ಟರ್ ಮಂಜುನಾಥ್ ಅವ್ರು ನೆನಪಾಯಿತು. ನೋಡಿದ್ರೆ ಮಾಸ್ಟರ್ ಮಂಜುನಾಥ್ ಅವ್ರು ಬಂದಿದ್ದಾರೆ. ಸೊ ಇಟ್ಸ್ ಆಲ್ ವೆರಿ ಸೂಪರ್. ಆ್ಯಂಡ್ ಐ ವಿಶ್ ದ ಎಂಟೈರ್ ಟೀಮ್ಗೆ ಇದು ದೊಡ್ಡ ಹಿಟ್ ಆಗಬೇಕು. ಜಸ್ಟ್ ಲೈಕ್ ವಿ ಹ್ಯಾವ್ KGF ಆ್ಯಂಡ್ ಕಾಂತಾರ ಇದೆಲ್ಲ ಹಿಟ್ ಆದಂಗೆ ಈ ಚಿತ್ರನೂ ಚೆನ್ನಾಗಿ ಆಗಬೇಕು. ಆ್ಯಂಡ್ ಅಪೂರ್ವ, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ತುಂಬ ಇವರಿಗೆ ನಾನು ಅಪ್ಲೋಸ್ ಮಾಡಬೇಕು. ಬಿಕಾಸ್ ಹೆಣ್ಮಕ್ಳು ಅವ್ರು ಹೊರಗಡೆ ಬಂದು ಏನಾದರೂ ಒಂದು ಸಾಧನೆ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ದಯವಿಟ್ಟು ಅವ್ರು ಕೊಡಿ. ಆ್ಯಂಡ್ ನನಗೆಲ್ಲ ನೀವು ಹೇಗೆ ನಮ್ಮನ್ನೆಲ್ಲ ಬೆಳೆಸಿದ್ರು ಅದೇ ರೀತಿ ಅವ್ರನ್ನೂ ಬೆಳೆಸಿ ಅಂತ ನಾನು ಮೀಡಿಯಾಗೂ ಕೇಳ್ಕೊತೀನಿ. ಓಕೆ, ಸೊ ಆಲ್ ದಿ ಬೆಸ್ಟ್ ಅಪೂರ್ವ. ಗಾಡ್ ಬ್ಲೆಸ್. ಓಕೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಇದು ಅಣ್ಣ, ಇದು ಯಾರ್ದಣ್ಣ ಇದು? ಚೆನ್ನಾಗಿ ಮಾಡಿದ್ದಾರೆ. ಗಾಡ್ ಬ್ಲೆಸ್. ಓಕೆ, ಆ್ಯಂಡ್ ಹೇಳ್ತಾ ಇದ್ದಾರೆ ಸ್ವಲ್ಪ ಇದು ಮಾಡೋದು ಇದೋ ಥರ ಆಡ್ತಿರಲ್ಲ, ಅವ್ರ ಲೋಗೋದು ಇದಾಗಲ್ವಾ? ಸೊ ಈಗ ತಾನೇ ಓ ನನ್ನ ಚೇತನ ಅಂತ ಸಿನಿಮಾ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಮೊದಲನೇದಾಗಿ ದ ಹಾರ್ಟ್ಫುಲ್ ಕಂಗ್ರ್ಯಾಚುಲೇಷನ್ಸ್ ಅಪೂರ್ವ ಅವ್ರಿಗೆ. ಯಾಕಂದರೆ ನಾಯಕ ನಟಿಯಾಗಿ ತುಂಬಾ ಮಿಂಚಿ ಹಾಗೆ ಗುರುತಿಸ್ಕೊಂಡಿರುವಂಥ ಒಂದು ಕಲಾವಿದೆ. ಬೇರೆ ಒಂದು ಆಯಾಮನ ಟ್ರೈ ಮಾಡೋದು, ಅದು ಡೈರೆಕ್ಷನ್ ಟ್ರೈ ಮಾಡೋದಿಲ್ಲ, ಅದು ಒಂದು ಲೇಡಿ ಡೈರೆಕ್ಟರ್, ಅದು ಇಷ್ಟು ಕಾಂಪಿಟೇಟಿವ್ ಸೋಷಿಯಾಲಜಿ ಮತ್ತು ಒಂದು ಜನಕ್ಕೆ ಒಂದು ತುಂಬಾ ಸೆನ್ಸಿಬಲ್ ಆಗಿರೋ ಮಕ್ಕಳ ಸಿನಿಮಾ ಮಾಡಬೇಕು ಅನ್ನೋದೇ ತುಂಬ ದೊಡ್ಡ ಒಂದು ಗ್ರೇಟೆಸ್ಟ್ ಚಾಲೆಂಜ್. ಸಿಕ್ಕಾಪಟ್ಟೆ ಹರ್ಡಲ್ಸ್ ಬರುತ್ತೆ, ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಒಬ್ಬ ಮಹಿಳಾ ನಿರ್ದೇಶಕಿಯಾಗಿ ಕೂಡ ಬರ್ತಿರೋದು. ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಪ್ರಯೋಗಗಳಾದರೆ ಏನಾಗುತ್ತೆ ಗೊತ್ತಾ, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಹಾಗೆ ಈ ಒಂದು ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದ್ದು, ಮೊಬೈಲು ಟೆಕ್ನಾಲಜಿ ಎಷ್ಟು ಒಂದು ಪಾಸಿಟಿವು ಅಷ್ಟು ನೆಗೆಟಿವ್ ಕೂಡ ಆಗುತ್ತೆ. ಆ್ಯಂಡ್ ಹಳ್ಳಿನಲ್ಲಿರುವಂಥ ಮುಗ್ಧತೆ, ಹಾಗೆ ಆ ಒಂದು ಚೇತುನಲ್ಲಿ ಇರೋವಂಥ ಒಂದು ಮುಗ್ಧತೆ ಆಗಿರ್ಬೋದು, ಮತ್ತು ಕಾರ್ತಿಕ್ ಅನ್ನೋ ಕ್ಯಾರೆಕ್ಟರು ಎಲ್ಲೂ ಒಂದು ತುಂಬ ಡ್ರಮ್ಯಾಟಿಕ್ ಆಗಿ ಅಥವಾ ಮಕ್ಕಳು ಸಿನಿಮಾ ಮಾಡ್ತಾ ಇರೋತ್ತೆ, ಎಲ್ಲೋ ಅದೊಂಥರ ಎಲ್ಲೋ ಕಾಂಪ್ರಮೈಸ್ ಅಂತ ಏನೂ ಆಗಿಲ್ಲ. ತುಂಬ ಸೆನ್ಸಿಬಲ್ ಕಾಮಿಡೀಸ್ ಇದೆ, ಎಲ್ಲ ಮಕ್ಕಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್. ದಯವಿಟ್ಟು ಇಂಥ ಒಂದು ಮಕ್ಕಳ ಸಿನಿಮಾಗೂ ಎಂಕರೇಜ್ ಮಾಡಬೇಕು. ಇಂಥ ಒಂದು ಸಿನಿಮಾಗಳು ಹೆಚ್ಚು ಬಂದರೆ ಎಷ್ಟೊಂದು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಸ್ಟೋರಿ ಲೈನ್ಗಳಿಗೆ, ಹಾಗೆ ಮೆಸೇಜಸ್ಗೆ ಇನ್ನೂ ಹೇಳೋವಂಥ ಒಂದು ಪಾಸಿಬಿಲಿಟೀಸ್ ಆಗುತ್ತೆ. ದಯಮಾಡಿ ಕಮರ್ಷಿಯಲ್ ಸಿನಿಮಾ ನಡುವೆನೂ ಕೂಡ ಇಂಥ ಸಿನಿಮಾನ ಬೆಳೆಸಬೇಕು. ಆ್ಯಂಡ್ ಇಂಥ ಮೆಸೇಜ್ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಬೇಕು. ಆಲ್ ದಿ ವೆರಿ ಬೆಸ್ಟ್ ಅಪೂರ್ವ ಇಡೀ ತಂಡಕ್ಕೆ, ಹಾಗೆ ಪ್ರೊಡಕ್ಷನ್ಗೆ, ಹಾಗೆ ಕಲಾವಿದರು, ತಂತ್ರಜ್ಞರಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓ ನನ್ನ ಚೇತನ ನಿಜವಾಗ್ಲೂ ತುಂಬ ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಚಿತ್ರ. ಅದು ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಹಾಕ್ತಾರೆ. ಟೆಕ್ನಿಕಲಿ ಅಪೂರ್ವ ತುಂಬ ಕೆಲಸ ತೊಗೊಂಡಿದ್ದಾರೆ. ತುಂಬ ಒಂದು ಹೆಣ್ಣು ಮಗಳು ಒಂದು ಒಳ್ಳೆ ಮೆಸೇಜ್ ಕೊಡತಕ್ಕಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ನೋಡಬೇಕಂತ ಸಿನಿಮಾ. ಇವತ್ತಿನ ಮಕ್ಕಳು, ಕರ್ನಾಟಕದ ಎಲ್ಲ ಪ್ರತಿಯೊಂದು ಮಕ್ಕಳು ಈ ಒಂದು ಚಿತ್ರ ನೋಡಿ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಪೂರ್ವ ಅವರು. ಅವ್ರಿಗೆ ಮತ್ತು ಅವ್ರ ಟೀಮ್ ಒಳ್ಳೆಯದಾಗಲಿ. ಇದೇ ರೀತಿ ಅವರು ಮತ್ತೆ ಒಳ್ಳೆ ಮೆಸೇಜ್ ಕೊಡುವಂಥ, ಒಳ್ಳೆ ಸದಭಿರುಚಿ ಕೊಡುವಂಥ ನಿರ್ದೇಶಕಿ ಅಪೂರ್ವ ಅವರಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಯಿತು. ಸೊ ಎನಿ ಇಂಡಿ ಮೂವಿ ಆಮೇಲೆ ಪ್ಯಾರಲಲ್ ಸಿನಿಮಾ ನಾನು ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಬಂದಿದ್ದೆ ಈ ಮೂವಿ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ಇವ್ರು ಫಸ್ಟ್ ಫಿಲ್ಮ್ ಅಂತೆ, ಬಟ್ ಆ ಥರ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿದೆ. ಸಬ್ಜೆಕ್ಟ್ ತೊಗೊಂಡು ನೀಟಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ರೇಣುಕಾ, CEO ಆಫ್ RC ರೇಣುಕಾ ಪ್ರೊಡಕ್ಷನ್ಸ್. ಇವತ್ತು ಓ ನನ್ನ ಚೇತನ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮೂವಿ. ಎಸ್ಪೆಷಲಿ ಚೇತನ ಕ್ಯಾರೆಕ್ಟರ್, ಐ ರಿಯಲಿ ಲವ್ ದ್ಯಾಟ್ ಬಾಯ್. ಹಿ ಡಿಡ್ ವೆರಿ ವೆಲ್ ಆ್ಯಕ್ಟೆಡ್. ಆ್ಯಂಡ್ ಈ ಏಜಲ್ಲಿ ತುಂಬಾ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ. ಮೋರ್ ಓವರ್ ದಿಸ್ ಮೂವಿ ಈಸ್ ಗಿವಿಂಗ್ ಎ ಫ್ಯಾಂಟಾಸ್ಟಿಕ್ ಮೆಸೇಜ್ ಟು ಅವರ್ ಇಂಡಸ್ಟ್ರಿ. ಸೊ ನಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದು. ಆ್ಯಂಡ್ ಈವನ್ ಮೊಬೈಲ್, ಸ್ಮಾರ್ಟ್ಫೋನ್ಸ್ ಎಲ್ಲ ಇಟ್ಸ್ ಅ ಮಿಸ್ಯೂಸಿಂಗ್ ಇನ್ ಚಿಲ್ಡ್ರನ್ ಲೆವೆಲ್, ಬಿಕಾಸ್ ದೇ ಡೋಂಟ್ ನೋ ಹೌ ಟು ಯೂಸ್ ದ ಸ್ಮಾರ್ಟ್ಫೋನ್ಸ್. ಸೊ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಅದನ್ನು ಹೇಗೆ ಅಡ್ವಾಂಟೇಜಾಗಿ ತೊಗೊಳ್ಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಓ ಚೇತನ ಮೂವಿನಲ್ಲಿ. ಆ್ಯಂಡ್ ಅಪೂರ್ವ ಈಸ್ ಫ್ಯಾಂಟಾಸ್ಟಿಕ್. ಆಲ್ ಓವರ್ ಶಿ ಹ್ಯಾಸ್ ಡನ್ ದ ಫ್ಯಾಂಟಾಸ್ಟಿಕ್ ಡೈರೆಕ್ಷನ್. ಆಲ್ ದಿ ಬೆಸ್ಟ್ ಟು ಟೀಮ್. ಥ್ಯಾಂಕ್ ಯು.
ಆ್ಯಕ್ಚುಲಿ ಖುಷಿಯಾಯಿತು ಸಿನಿಮಾ ಈಗ ನೋಡಿ. ಇದಕ್ಕಿಂದನೇ ಸಿನಿಮಾ ನೋಡಿದ್ವಿ. ಆ್ಯಕ್ಚುಲಿ ಈ ಸಿನಿಮಾ ತುಂಬ ಚೆನ್ನಾಗಿತ್ತು. ಸಂತು ಹೇಳಿದ್ರು ಒಂದು ಸಲ ನೋಡೋಣ ಸರ್ ಅಂತ. ರಿಲೀಸ್ ಮಾಡೋದೇ ಬೇಡ ಅಂದಿದ್ರು. ಆ್ಯಕ್ಚುಲಿ ರಿಲೀಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಈ ಸ್ವಾಮಿ ಮತ್ತು ಅವ್ರ ಟೀಮ್ ಪ್ರೊಡ್ಯೂಸರ್ಸ್ ಏನೇನಿದ್ದಾರೆ ಅವರೆಲ್ಲರೂ ಮಾತಾಡಿದಾಗ ಅವರು ಫಾರಿನಲ್ಲಿ ತುಂಬ ಜನಕ್ಕೆ ತೋರಿಸಿದ್ರು. ಅಲ್ಲಿನೂ ಒಂದೇ ಅಭಿಪ್ರಾಯ, ಈ ಸಿನಿಮಾ ಚೆನ್ನಾಗಿದೆ, ಎಲ್ರಿಗೂ ತಲುಪಿಸೋಣ ಅಂತೇಳಿ. ಈ ಥರ ಸಾಕಷ್ಟು ಸಿನಿಮಾಗಳನ್ನ ಇದಕ್ಕೆ ಸಪೋರ್ಟ್ ಮಾಡಿದೆ ಜನ ಆಗಲಿ ಮೀಡಿಯಾದವರಾಗಲಿ. ಇನ್ನೂ ಈ ಥರ ಸಿನಿಮಾಗಳು ತುಂಬ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡಿರೋದಿದ್ದಾವೆ, ಅಂಥವನ್ನೆಲ್ಲ ಹೊರಗಡೆ ತರ್ಬೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟು. ಮಕ್ಕಳು ಕೆಡೋದ್ರ ಬಗ್ಗೆ ಆಗಲಿ ಒಳ್ಳೆಯದ್ರ ಬಗ್ಗೆ ಆಗಲಿ ಎಲ್ಲವೂ ಹೇಳಿದ್ದಾರೆ. ಯಾಕಂದರೆ ಈಗ ಸ್ಮಾರ್ಟ್ ಫೋನ್ನಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಅದರಿಂದ ಏನೇನು ಕಲಿಬೋದು, ಏನು ಕೆಟ್ಟದ್ದು ಒಳ್ಳೆಯದು, ಏನು ಇಂಪ್ರೂವ್ ಮಾಡ್ಕೊಬೋದು ಅಂತ ಆ ಥರದ್ದೆಲ್ಲ ಸ್ಟೋರಿ ಇದೆ. ಆಮೇಲೆ ಇಡೀ ಟೀಮು ತುಂಬ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಕ್ಚುಲಿ ರಿಲೀಸ್ ಮಾಡದೇ ಇರೋ ಸಿನಿಮಾನ ರಿಲೀಸ್ಗೆ ತಂದಿದ್ದಾರೆ. ಇದನ್ನು ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ, ಅದೊಂದು ಖುಷಿ ಇದೆ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ, ಒಳ್ಳೆ ಸಿನಿಮಾಕ್ಕೆ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಿನಿಮಾ ಜರ್ನಿ 3 ವರ್ಷದಿಂದ ಇದೆ. ನಾವು ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳು ಅಂದರೆ ದೊಡ್ಡ ಬಡ್ಜೆಟ್ ಸಿನಿಮಾಗಳು ಮಾಡ್ತಿರ್ತೀವಿ. ನನಗೀಗ ಗೊತ್ತಾಗಿದ್ದು ಸಿನಿಮಾ ಬಡ್ಜೆಟಿಂದಲ್ಲ ಕಂಟೆಂಟಿಂದ ದೊಡ್ಡದಾಗುತ್ತೆ ಅಂತ. ಮಕ್ಳುಗಳ ರಿಯಾಕ್ಷನ್ನು, ಅವ್ರ ಖುಷಿಯೆಲ್ಲ ನೋಡ್ತಾ ಇದ್ದರೆ ಅನಿಸುತ್ತೆ. ನಾನು ಅಂದ್ಕೊಂಡಿದ್ದೆ ಈ ಥರದ್ದೇ ಎಕ್ಸ್ಪೆರಿಮೆಂಟ್ ಮತ್ತೆ ಮಾಡಬಾರ್ದು ಅಂತ. ಬಟ್ ಈಗ ಅವ್ರ ಎನರ್ಜಿ ನೋಡಿ ನಮಗೆ ಎನರ್ಜಿ ಬರ್ತಾಯಿದೆ, ಮತ್ತೆ ಈ ಥರ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ಬೋದು ಅಂತ. ಸೊ ಇದಕ್ಕೆ ನಮ್ಮ ಮೇಯ್ನ್ ಈ ಸಿನಿಮಾ ರಿಲೀಸ್ ಆದ ಕಾರಣ ಏನು ಅಂದರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಬೇರೆ ಯಾವುದೋ ಒಂದು ದೇಶದಲ್ಲಿ ಕೂತು ಈ ಸಿನಿಮಾ ನೋಡಿ ಇದನ್ನು ನಂಬಿ ಇವತ್ತು ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಎಲ್ಲ ಥರ ಸಹಕಾರ ನೀಡಿದ್ದಾರೆ. ಆಮೇಲೆ ಅವರ ಸ್ನೇಹಿತರು ಎಲ್ಲರೂ ಹೆಲ್ಪ್ ತಗೊಂಡು ಈ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದಾರೆ. ಉಳಿದಂಥ ಎಲ್ಲ ನನ್ನ ನಿರ್ಮಾಪಕರುಗಳು ನನ್ನ ನಂಬಿ ಈ ನನ್ನದೊಂದು ಟೀಮ್ಗೆ ಹೆಲ್ಪ್ ಮಾಡಿದವ್ರಿಗೆಲ್ಲ ನಾನೀಗ ಈ ಮೂಲಕ ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಕಮರ್ಷಿಯಲ್ ಫಿಲ್ಮ್ಗಳು ದಿನ ಬೆಳಗ್ಗೆ ಎಲ್ಲ ಬರ್ತಾ ಇರುತ್ತೆ. ತುಂಬ ರೇರಾಗಿ ಈ ಥರದ್ದೊಂದು ಅಟೆಂಪ್ಟ್ ಆಗಿದೆ. ಪೇರೆಂಟ್ಸು, ಎಸ್ಪೆಷಲಿ ಪೇರೆಂಟ್ಸು ಮಕ್ಳಿಗೆ ಈ ಫಿಲಮ್ ತೋರಿಸೋದ್ರಿಂದ ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಅವರಿಗೆ ಫೋನ್ ಯಾಕೆ ಯೂಸ್ ಮಾಡಬಾರ್ದು, ಫೋನ್ ಯಾವ ಏಜಲ್ಲಿ ಯೂಸ್ ಮಾಡಬೇಕು ಅಂತ ತುಂಬ ನೀಟಾಗಿ ಈ ಸಿನಿಮಾದಲ್ಲಿ ಹೇಳಾಗಿದೆ. ಸೊ ಇದನ್ನು ಆದಷ್ಟು ನಿಮ್ಮ ಮಕ್ಕಳುಗಳಿಗೆ ತೋರಿಸಿ, ನೀವು ಸಿನಿಮಾ ನೋಡಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಸ್ಪೆಷಲಿ ತುಂಬ ಜನ ಸ್ಕೂಲವರು ನಮಗೆ ಈ ಸಿನಿಮಾ ತೋರಿಸಿ ಅಂತ ಇದ್ದಾರೆ. ಯಾವುದೇ ಸ್ಕೂಲವರು ಈ ಸಿನಿಮಾ ನೋಡಬೇಕಂದ್ರೂ ನಮ್ಮ ಆ್ಯಡಲ್ಲೇ ಒಂದು ನಂಬರ್ ಇದೆ. ಅವರು ಆ ನಂಬರ್ಗೆ ಫೋನ್ ಮಾಡಿದ್ರೆ ಡಿಸ್ಟ್ರಿಬ್ಯೂಟ್ರು ಸುರೇಶ್ ಅವರು ಅವ್ರಿಗೆ ಶೋ ಎಲ್ಲ ಹಾಕ್ಸ್ಕೊಡ್ತಾರೆ. ಸೊ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ವಿಜಿಲು ಸಿಳ್ಳೆಗಳು, ಅದನ್ನೆಲ್ಲ ಈ ಸಿನಿಮಾದಲ್ಲಿ ನೋಡಿ ತುಂಬ ಖುಷಿಯಾಯಿತು ನನಗೆ. ಫೈನಲಿ ನನ್ನ ಕತೆಗೆ ಒಂದು ಆಡಿಯನ್ಸ್ ನ್ಯಾಯ ಒದಗಿಸಿದ್ರು ಅಂತ ಅನ್ನಿಸ್ತು. ಎಲ್ಲ ಮಕ್ಕಳುಗಳಿಗೆ, ಇವತ್ತು ನೋಡಿದ ಮಕ್ಕಳುಗಳಿಗೆ, ಎಲ್ಲ ನನ್ನ ಗೆಸ್ಟ್ಗಳು ಬಂದಿದ್ದವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇವತ್ತು ಆಲ್ರೆಡಿ ನಮ್ಮ ಸಿನಿಮಾ ಸಕ್ಸಸ್ ಆಗೋಗಿದೆ. ಯಾಕೆಂದರೆ ನಾನು ಇಷ್ಟು ದಿನ ಆ್ಯಕ್ಟ್ ಮಾಡ್ತಾ ಇದ್ದೆ. ಬಟ್ ಇವತ್ತು ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ಸೆಲೆಬ್ರಿಟಿ ಶೋನಲ್ಲಿ ಎಲ್ಲರೂ ಖುಷಿ ಪಡ್ತಾಯಿದ್ರು. ಮಕ್ಳುಗಳನ್ನ ಕರೆಸಿದ್ವಿ. ನನಗೆ ನಿಜವಾಗ್ಲೂ ಆ ಟೈಮಲ್ಲಿ, ಯಾಕೆಂದರೆ ನಾನು ಇದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಆಲ್ರೆಡಿ ತುಂಬ ಸಲ ಶೋ ಆಗಿದೆ, ತುಂಬ ಸಲ ನೋಡಿದ್ದೀವಿ. ಇವತ್ತು ಫಸ್ಟ್ ಟೈಮ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ದು ನಿಜವಾಗ್ಲೂ ನನಗೆ ಒಂಥರ ಫೀಲ್ ಆಯಿತು. ಬಿಕಾಸ್ ಲೇಡಿ ಡೈರೆಕ್ಟರ್ಸ್ನ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ, ಬಟ್ ನಮ್ಮ ಸಪೋರ್ಟ್ ಇಷ್ಟು ಜನ ನಿಂತ್ಕೊಂಡು ಇವತ್ತು ನಿಮ್ಮ ಜೊತೆ ಇದ್ದೀವಿ ಅಂತ ಬಂದರು. ಬಿಕಾಸ್ ನಮಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಎಷ್ಟೇ ಅವಾರ್ಡ್ಗಳು ಬರಲಿ, ಏನೇ ಮಾಡಲಿ, ಬಟ್ ಜನಗಳ ಪ್ರಶಂಸೆ ಇದೆ ಅಲ್ಲ, ಅವರೆಲ್ಲ ಚಪ್ಪಾಳೆ ತಟ್ಟಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು. ಸೊ ಈ ಸಿನಿಮಾ ಎಲ್ಲೂ ಯಾರಿಗೂ ಬೋರ್ ಆಗೋಲ್ಲ, ಎಲ್ಲ ಥಿಯೇಟರ್ಸ್ ಬರ್ತಾಯಿದೆ. ನಮಗೆ ಈ ಸಿನಿಮಾಗೆ ಸಪೋರ್ಟ್ ಮಾಡೋದ್ರಿಂದ ನಮ್ಮಂತ ಇನ್ನೂ ಯಂಗ್ ಲೇಡಿ ಡೈರೆಕ್ಟರ್ಸ್ ಬರ್ತಾರೆ, ಮಹಿಳಾ ನಿರ್ದೇಶಕಿಯವರು ಬಂದುಬಿಟ್ಟು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಯಾಕೆಂದರೆ ಮೀಡಿಯಾದವ್ರಿಗೆ ಕೇಳ್ಕೊಳ್ಳೋದು ನನಗಂತೂ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಸಿನಿಮಾದಲ್ಲಿ ಬಂದು ಸಿನಿಮಾ ಕಲ್ತಿದ್ದು ಹುಡುಗಿ. ಸೊ ನೀವೆಲ್ಲರೂ ಈ ಸಿನಿಮಾನ ಪುಷ್ ಮಾಡಿ ಎಲ್ಲರಿಗೂ ಮನೆಗೆ ತಲುಪಿಸುವಂಥ ಜವಾಬ್ದಾರಿ ಮಾಡೋದು ನೀವೆಲ್ಲರೂ ಕೂಡ. ಸೊ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮಗೆ ತುಂಬಾ ಬೇಕಾಗಿದೆ. ಸೊ ಎಲ್ಲರೂ, ಇವಾಗ ವಿಜಯಲಕ್ಷ್ಮಿ ಮ್ಯಾಮ್ ಆಗಿರ್ಬೋದು, ರೂಪಿಕಾ ಮ್ಯಾಮ್, ಹರೀಶ್ ಸರು, ಸುನಿಲ್ ಪುರಾಣಿಕ ಸರ್, ಎಲ್ಲರೂ ಖುಷಿಯಾಗಿದ್ದಾರೆ. ಸೊ ನನಗೆ ನಿಜವೂ ಇವತ್ತು ನನ್ನ ಸಿನಿಮಾ ಸಕ್ಸಸ್ ಆಗಿದೆ. ಬಿಕಾಸ್ ಇದು ನನ್ನ ಲೈಫಲ್ಲಿ ಹಿಸ್ಟ್ರಿ ಅನಿಸುತ್ತೆ. ಗೊತ್ತಿಲ್ಲ ನಾನು ಮುಂದೆ ಡೈರೆಕ್ಷನ್ ಮಾಡ್ತೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಡೈರೆಕ್ಷನ್ ಮಾಡಿರೋದು ಥಿಯೇಟರಿಗೆ ತಂದಿರೋದೇ ನಂಗೆ ತುಂಬ ಖುಷಿ ಇದೆ. ಕೆಲವು ಜನ, ನಾನು ಅಂದ್ಕೊಂಡಿದ್ದೆ ಸಿನಿಮಾನ ಥಿಯೇಟರಿಗೆ ತೊಗೊಂಬರಬಾರ್ದು, ಯಾಕೆಂದರೆ OTT ಇಲ್ಲ ಯಾವುದಾದ್ರೂ TV-ಗೆ ಕೊಟ್ಬಿಡೋಣ ಅಂತ. ಬಟ್ ಪ್ರೊಡ್ಯೂಸರ್ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಿನಿಮಾನ ತೆರೆಗೆ ತರೋಣ ಅಂತ ಹೇಳಿ ತಂದಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ ನನಗೆ. ಈ ಸಿನಿಮಾ ಬಂದುಬಿಟ್ಟು ಫೋನ್ ಬಗ್ಗೆ ಮಾಡಿರೋದು ನಾವು.
ಏನು ಫೋನ್ ಅಂದರೆ ಅಡಿಕ್ಟ್ ಆಗಿರ್ತಾರೆ. ಸಿಟಿ ಜನಗಳಿಗೆ ಓಕೆ ಇದೆಲ್ಲ ಯೂಸ್ ಮಾಡಿ ಎಲ್ಲರಿಗೂ ಗೊತ್ತಿರುತ್ತೆ ಇದರಿಂದ ಎಷ್ಟು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಹಳ್ಳಿ ಜನಗಳಿಗೆ ಮುಗ್ಧ ಜನಗಳಿಗೆ ಫೋನ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಆ ಫೋನಿಂದ ಮಕ್ಕಳುಗಳು ಅದರಿಂದ ಎಷ್ಟು ಜನ ಹಾಳಾಗ್ತಿದ್ದಾರೆ. ಅದು ಪ್ಲಸ್ ನಾವು ಇನ್ನೊಂದು ಇದ್ರ ಜೊತೆಲಿ ತೊಗೊಂಬಂದಿದ್ದೀವಿ ಕಳ್ಬಟ್ಟಿ. ಎಲ್ಲರಿಗೂ ಗೊತ್ತಿದೆ ಕಳ್ಬಟ್ಟಿ ಎಷ್ಟು ನಮಗೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ. ಇದರಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಅವಾಗಿನ ಕಾಲದಲ್ಲಿ ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇದೊಂದು ಮೇಯ್ನ್ ಪಾಯಿಂಟ್ ಇಟ್ಕೊಂಡು ಸೊ ಫೋನಿಂದ ಇಲ್ಲ ಮಕ್ಕಳುಗಳಿಗೆ ಎಷ್ಟು ಯೂಸ್ ಆಗುತ್ತೆ, ಆಮೇಲೆ ಈ ಕಳ್ಬಟ್ಟಿ ಅನ್ನೋದು ಹಳ್ಳಿ ಜನಗಳಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಮೇಲೆ ಮಾಡಿದ್ದೀವಿ. ಸೊ ಎಲ್ಲರ ಸಪೋರ್ಟ್ ನಮಗೆ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಪ್ರತೀಕ್ ನಮ್ಮ ಹುಡುಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ ಅಂತ. ಓ ನನ್ನ ಚೇತನ ಇದು ಫಿಲಮು ಇವತ್ತು ನಾಳೆ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ನೋಡಬೇಕು. ಇದು ಬರೀ ಮಕ್ಕಳು ನೋಡೋ ಅಂಥ ಫಿಲಮ್ ಅಲ್ಲ, ದೊಡ್ಡವರು ನೋಡಬೇಕು ಈ ಫಿಲಮ್ನ. ಯಾಕಂದರೆ ಹೆತ್ತವ್ರ ಕೈನಲ್ಲಿ ಮಕ್ಕಳ ಕೈಯಿಂದ ಜಾಸ್ತಿ ಟಿ ವಿ ರಿಮೋಟ್ ಇರುತ್ತೆ, ಮಕ್ಕಳ ಕೈನಲ್ಲಿ ಬುಕ್ಕಿಂದ ಜಾಸ್ತಿ ಫೋನ್ ಇರುತ್ತೆ. ಇದರಿಂದ ಇವರಿಬ್ಬರಿಗೂ ಮೆಸೇಜ್ ಇದೆ. ಹಾಗೆ ಇದು ಎಲ್ಲ ಮಾಲಲ್ಲೂ ಎಲ್ಲದರಲ್ಲೂ ರಿಲೀಸ್ ಆಗುತ್ತೆ. ಎಲ್ಲರೂ ಬನ್ನಿ ನೋಡಿ ಪ್ರೋತ್ಸಾಹಿಸಿ. ಹಾಗೆ ಇವನು ಪ್ರೀತಮ್ ಅಂತ ಹೇಳಿ, ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಕಣ್ಣಿಂದ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಬಟ್ ಇವನು ನಮ್ಮ ದರ್ಶನ್ ಸರ್ ಸಿನಿಮಾ ಮಾಡಿದ್ರು ನಮ್ಮ ಪ್ರೀತಿಯ ರಾಮು, ಅದೇ ಥರ ಮಾಡಿದ್ದಾನೆ. ಅದು ಎಷ್ಟು ಪ್ರಾಬ್ಲಮ್ ಆಯಿತು ಅವನಿಗೆ ಅಂದರೆ ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಪ್ರೀತಮ್ ಮಾತಾಡೋ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಕ್ಯಾರೆಕ್ಟ್ರಲ್ಲಿ ಆನಂದ್ ಪಾತ್ರ ಮಾಡಿದ್ದೀನಿ ಕುರುಡೂಂದ್ರಲ್ಲೂ. ನನ್ನ ನಿಜವಾದ ಹೆಸರು ಬಂದು ಪ್ರೀತಮ್ ಅಂತ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲ ದೊಡ್ಡವ್ರು ಬಂದಿದ್ದು ಸಿನಿಮಾ ನೋಡ್ತಾಯಿದ್ರು. ಒಂಥರ ಒಳಗಡೆ ಭಯ, ಏನಾಗುತ್ತೋ ಏನು ರಿಯಾಕ್ಷನ್ ಇರುತ್ತೋ ಅಂತ. ಎಲ್ಲರೂ ಕೂಗಾಡಿದ್ದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಒಂಥರ ಧೈರ್ಯ ಸಿಕ್ಕಿದೆ. ನಾಳೆ ಮೂವಿ ರಿಲೀಸ್ ಆಗ್ತಾಯಿದೆ. ಎಲ್ಲ ಕರ್ನಾಟಕದ ಜನತೆಗೆ ನಾನು ಏನು ಕೇಳ್ಕೊತೀನಿ ಅಂದರೆ ಎಲ್ಲರೂ ಮೂವಿನ ನೋಡಿ ಸಪೋರ್ಟ್ ಮಾಡಿ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದ್ದಾರೆ. ಹಾಯ್ ಎಲ್ಲರೂ, ನನ್ನ ಹೆಸರು ಶೌರ್ಯ. ಆಮೇಲೆ ನಾಳೆ 15th ನಮ್ಮ ಫಿಲಿಮ್ ರಿಲೀಸ್ ಆಗ್ತೈತೆ. ಆಮೇಲೆ ಈ ಫಿಲಿಮ್ ಬರೀ ಚಿಕ್ಕವ್ರು ನೋಡೋಂಥದ್ದಲ್ಲ, ಎಲ್ಲರೂ ನೋಡ್ಬಿಡ್ದು, ದೊಡ್ಡವರು ನೋಡ್ಬಿಡ್ದು. ಆಮೇಲೆ ಈ ಫಿಲಿಮಲ್ಲಿ ಒಂದು ಸಾಂಗು ಬರುತ್ತೆ, ತುಳು ಮನಲೆ ಅಂತ. ಅದೇ ಥರ ನಾವು ಅಲ್ಲೂ ಇದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮಸ್ತೆ. ದೀಪಕ್ ಅಂತ. ಇದು ಮೊದಲ ಪ್ರಯತ್ನ ನಮ್ಮದು. ಇದು ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ನಾವು ತೆಗೆಯುವಾಗ ಒಂದು ಪ್ರಯತ್ನ ಮಾಡೋಣ ಅಂತ ಇದ್ವಿ. ಮಕ್ಕಳು ಬಂದು ಈ ಟೈಮಲ್ಲಿ ಯಾರು ಎಲ್ಲೂ ಮನೆ ಬಿಟ್ಟು ಆಚೆ ಕರೀತಾ ಇದ್ವಿ. ಆ ಟೈಮಲ್ಲಿ ನಮ್ಮ ನಿರ್ದೇಶಕರು ಒಂದು ಕಾನ್ಸೆಪ್ಟ್ ಇದೆ ಬನ್ನಿ ಅಂತ ಮಾತಾಡಿದಾಗ ನಮ್ಗೆ ಫಸ್ಟ್ ಉಳಿದಿದ್ದೆ ಊರ ಕಡೆ ಹೋಗ್ಬೇಕು ಅಂತ. ಯಾಕಂದರೆ ಗ್ರಾಮೀಣ ಬಂದು ಸೇಫ್ಟಿ ಅಂತಲ್ಲ ನಾವು, ಯಾಕಂದರೆ ಮೆಸೇಜ್ ಬಂದು ಗ್ರಾಮೀಣ ಇದರಿಂದಲೇ ಕೊಡಬೇಕು ಅಂತ ಇದ್ದಿದ್ದು. ಆಮೇಲೆ ಅಲ್ಲಿರೋ ಮಕ್ಕಳು ಪ್ರತಿಭೆ ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ. ಈ ಕಾನ್ಸೆಪ್ಟ್ ಹಿಂಗೆ ಹೋಗ್ತಾಯಿದೆ ಅಂತ. ಆಲ್ಮೋಸ್ಟ್ ಇದು ಕಮರ್ಷಿಯಲ್ ಮೂವಿ ಥರನೇ ಬಂತೆ. ಆಮೇಲೆ ನಮಗೇನಾದರೂ ಮೊಬೈಲಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ದಿನನಿತ್ಯ ನಡೆಯೋದಂಥ ಸಂಗತಿ ಇದು. ಒಬ್ಬರು ಮೊಬೈಲ್ ಇಲ್ಲಾಂದರೆ ಊಟಕ್ಕೆ ಕೂತ್ಕೊಳ್ಳೋಲ್ಲ, ಹಂಗಿದೆ ಮನೆಯಲ್ಲಿ. ಮಕ್ಕಳು ಊಟ ಮಾಡಬೇಕಂದ್ರೆ ಮೊಬೈಲ್ ಕೇಳ್ತಾರೆ. ಮನೇಲಿ ಆಟ ಆಡಿಸಿ ಒಂದು ಹೋಮ್ವರ್ಕ್ ಬರೀತೀನಿ ತಿರ್ಗಾ ಕೇಳಿ ಮೊಬೈಲೇ ಇಸ್ಕೊತಾರೆ. ಆ ಕಾರಣದಿಂದ ನಾವೇನು ಮಾಡಿದ್ವಿ, ಮೊಬೈಲ್ ಕಾನ್ಸೆಪ್ಟ್ ಇಷ್ಟ ಆಗಿದ್ದಕ್ಕೆ ನಾನು ನಿರ್ದೇಶಕರು ಹೇಳಿ ತಿರ್ಕೊಂಡು ಒಪ್ಕೊಂಡಿದ್ದೆ. ಆಮೇಲೆ ಉತ್ತರ ಕರ್ನಾಟಕ ಇದೆಲ್ಲ ಇವತ್ತು ನಾಳೆಯಿಂದ ಬಂದು ನಮ್ಮ ಕೊಪ್ಪಳ ಬಂದು ಲಕ್ಷ್ಮೀ ಥಿಯೇಟ್ರು, ಗದಗು ಶಾಂತಿ, ಆಮೇಲೆ ಹುಬ್ಳಿ PVR ಎಲ್ಲ ಕಡೆ ನನ್ನ ಪ್ರಯತ್ನ ನಾನೇ ಡಿಸ್ಟ್ರಿಬ್ಯೂಟರ್ ತೊಗೊಂಡು ಉತ್ತರ ಕರ್ನಾಟಕ ನಾನೇ ಕೊಟ್ಟಿದ್ದೀನಿ. ಹೈದರಾಬಾದು, ಕರ್ನಾಟಕ, ತುಂಬೂರ ಸ್ಟುಡಿಯೋಸ್ ಅಂತ. ಇನ್ನು ಬೇರೆ ಉತ್ತರ ಕರ್ನಾಟಕದವ್ರು ಏನಾದರೂ ತಿರ್ಗಾ ಮಾಹಿತಿ ಟ್ರೈಲರೆಲ್ಲ ನೋಡಿ ಇಲ್ಲ ಸರ್ ನಮ್ಮೂರಲ್ಲಿ ಇನ್ನು ಹಾಕಿಲ್ಲ ಅಂಥವ್ರು ಏನೋ ಕಂಪ್ಲೀಟ್ ಇದ್ದರೆ ಆ ಥಿಯೇಟ್ರ್ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ದಯವಿಟ್ಟು ಕೆಳಗಡೆ ಇರೋದು ತುಂಬೂರ ಸ್ಟುಡಿಯೋಸ್ ನಂಬರ್ಗೆ ದಯವಿಟ್ಟು ಸಂಪರ್ಕ ಮಾಡಿ. ನಾನೇ ಬಂದು ಖುದ್ದಾಗಿ ಬಂದು ನಾಳೆ ರಾತ್ರಿಯಿಂದ ಉತ್ತರ ಕರ್ನಾಟಕ ರೌಂಡ್ಸ್ ದಯವಿಟ್ಟು. ನಮಸ್ತೆ. ನಾನು ಮೈಸೂರು ಭಾಗದಲ್ಲಿ ನೋಡ್ತಾ ಇರೋದು ಹಳೆ ಮೈಸೂರು ಭಾಗದಲ್ಲಿ ಡಿಸ್ಟ್ರಿಬ್ಯೂಷನ್ ತೊಗೊಂಡಿರೋದು. ಚೆನ್ನಾಗಿ ಹೋಗ್ತಾ ಇದೆ. ಮ್ಯಾಕ್ಸಿಮಮ್ ಬುಕ್ ಆಗಿದೆ. ಯಾರಿಗಾದರೂ ಬೇಕಿತ್ತು ಅಂದರೆ ದಯವಿಟ್ಟು ನಮ್ಮ ಅದಕ್ಕೆ ಬುಕ್ ಮಾಡೋದೇ ದಯವಿಟ್ಟು. ಓಕೆ, ಥ್ಯಾಂಕ್ ಯು.